ವಾವ್ ಸೆಕ್ಸಿ. ಓ ಥ್ಯಾಂಕ್ಸ್. ಒಂದ್ ಹೂ ಇನ್ನೊಂದು ಹೂನ ತಗೊಳಕ್ಕೆ ಕಷ್ಟ ಪಡಬಾರ್ದು. ಸಿಗದೆ ಇರೋದನ್ನ ಸಿಗೋ ಹಾಗೆ ಮಾಡೋದೇ ಈ ಜೂನಿಯರ್ ಪಂಪಾಪತಿ ಹಾಬಿ. Can I know your sweet name? ಮಧುಮಿತಾ. Wow, what a sweet name. ಮಧು, let's go. Brother? No. He's Mohan. Hi. ಯಾವಾಗ ಓಡೋಗ್ ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ಆಹಾ ಹಾಗೇನಿಲ್ಲ. ಪೇರೆಂಟ್ಸ್ ನಮ್ ಲವ್ ನ ಅಕ್ಸೆಪ್ಟ್ ಮಾಡಿದ್ದಾರೆ. ಎಕ್ಸಾಮ್ ಮುಗಿದ ತಕ್ಷಣ ಮದ್ವೆ. Wow, I appreciate you. ನಿಮ್ಮನ್ನ ನೋಡಿ ಪಂಪಾಪತಿ ಬಹುತ್ ಖುಷಿ ಹೋಗ್ಯಾ. ಈ ಖುಷಿ ನಿಮ್ಗೆ ಏನಾದ್ರು ಮಾಡ್ಬೇಕು. ಎಸ್, ಇವತ್ತು ನಮ್ ಗೆಸ್ಟ್ ಹೌಸ್ ನಲ್ಲೇ ನಿಮ್ಗೆ ಟ್ರೀಟ್ ಕೊಡ್ಬೇಕು ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ. ಲೆಟ್ಸ್ ಆಫ್ ಅಂಡ್ ಕಮ್ ಆನ್. ಸಾರಿ ಸರ್, ನಾವಿಬ್ರು ಫಿಲ್ಮ್ಗೆ ಹೋಗ್ತಾ ಇದೀವಿ. ನೋ ಸಿನಿಮಾ ಯಾವಾಗ ಬೇಕಾದ್ರೂ ನೋಡ್ಬೋದು, ಆದ್ರೆ ಈ ಪಂಪಾಪತಿ ಟ್ರೀಟ್ ಸಿಗೋದು ತುಂಬಾ ಕಷ್ಟ. ಕಮ್ ಆನ್. ಅರೆ ಇದೇನ್ರಿ, ನೀವ್ ಯಾರು ಅಂತಾನೆ ನಮಗ್ ಸರಿಯಾಗಿ ಗೊತ್ತಿಲ್ಲ. ಯಾಕೆ ಬಲ್ವಂತ ಮಾಡ್ತೀರಾ? ಬರಲ್ಲ ಅಂತ ನನ್ ಹರ್ಟ್ ಮಾಡ್ಬೇಡಿ. ಈ ಪಂಪಾಪತಿ ಆಸೆ ಪಟ್ಮೇಲೆ ಅದ್ ನಡಿಲೇಬೇಕು. ನಮಸ್ಕಾರ. ಉದಯ ವಾರ್ತೆಗಳಿಗೆ ಸ್ವಾಗತ. ಮೈಸೂರಿನಲ್ಲಿ ಕಳೆದ 3 ದಿನಗಳಿಂದಲೂ ನಾಪತ್ತೆಯಾಗಿದ್ದ ಇಬ್ಬರು ಪ್ರೇಮಿಗಳ ಶವಗಳು ಇಂದು ದಳವಾಯಿ ಕೆರೆಯಲ್ಲಿ ಪತ್ತೆಯಾಗಿದೆ. ಆದರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ವಿದ್ಯಾರ್ಥಿ ಮತ್ತು ಮಹಿಳಾ ಸಂಘಗಳು ತನಿಖೆಗೆ ಆಗ್ರಹಿಸಿ ಧರಣಿ ನಡೆಸುತ್ತಿದ್ದಾಗ ಪರಿಸ್ಥಿತಿ ಹತೋಟಿ ತಪ್ಪಿ ಹಿಂಸಾರೂಪ ತಾಳಿತು. ಕೆಲವು ದುಷ್ಕರ್ಮಿಗಳು ಪರಿಸ್ಥಿತಿಯ ಲಾಭ ಪಡೆದು ಸಾರ್ವಜನಿಕ ವಾಹನ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿ ದಾಂಧಲೆ ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳು ಮತ್ತಷ್ಟು ವಿವರಗಳನ್ನು ಪಡೆದುಕೊಳ್ಳೋಣ. ನೀನೇನು ಮೈಸೂರು ಮಹಾರಾಜ ಅನ್ಕೊಂಡಿದ್ಯಾ? ನೀನು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ವಿದ್ಯಾರ್ಥಿಗಳು, ಮಹಿಳಾ ಸಂಘದ ನನ್ನ ಅಕ್ಕ ತಂಗಿರು ಆಸ್ಪತ್ರೆ ಸೇರಿದಾರೆ ಗೊತ್ತಾ? ಅಷ್ಟಕ್ಕೂ ಹಿಂದೂ ಮುಂದೆ ನೋಡದೆ ಧರಣಿಗೆ ಪರ್ಮಿಷನ್ ಕೊಡಕ್ ನೀನ್ ಯಾರೋ? ಈ ಡಿಸ್ಟ್ರಿಕ್ಟ್ಗೆ ಕಮಿಷನರ್ ಸರ್. ಪರ್ಮಿಷನ್ ಕೊಡೋ ಅಧಿಕಾರ ನನಗಿದೆ. ನನಗೆ ರೂಲ್ಸ್ ಹೇಳ್ಕೊಡ್ತಿದ್ಯಾ? ನಾನು ನನ್ನ ಪಾರ್ಟಿಗೆ ಮಾತ್ರ ಹೋಮ್ ಮಿನಿಸ್ಟರ್ ಅಲ್ಲ, ಇಡೀ ಸ್ಟೇಟ್ಗೆ ಹೋಮ್ ಮಿನಿಸ್ಟರ್. ನನ್ನ ಜನರಿಗೆ ಏನಾದ್ರು ಆದ್ರೆ ನಾನು ಸಹಿಸೋದಿಲ್ಲ. ನಿನ್ನಂತವನು ಕಮಿಷನರ್ ಅಲ್ಲ, ಗುಮಾಸ್ತ ಹಾಕು ನಾಲಾಯಕ್. ಸತ್ತೋಗಿರೋ ಆ ಇಬ್ರಿಗೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾವ ಕಾರಣನೂ ಇರಲಿಲ್ಲ. ಶಿ ವಾಸ್ ರೇಪ್ ಅಂಡ್ ಮರ್ಡರ್ಡ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿದ್ದು ನಿನ್ನ ಬಾಮೈದ. ನನ್ನ ನಮ್ಮ ಸರ್ಕಾರದ ಇಕ್ಕಡಲ್ಲಿ ಸಿಗಾಕ್ಸಕ್ಕೆ ನೀವಿಬ್ರು ಸೇರಿ ಅಪೋಸಿಷನ್ ಪಾರ್ಟಿ ಹತ್ರ ಎಷ್ಟು ಸಗಣಿ ತಿಂದಿದ್ದೀರಿ. ನೀವು ಅಪೋಸಿಷನ್ ಇದ್ದಾಗ ನಮ್ಮಂತ ಆಫೀಸರ್ಸ್ಗೆ ಎಷ್ಟು ಸಗಣಿ ತಿನ್ಸಿದ್ರು ಸರ್? ಅವ್ರ ಹತ್ರ ಸಿಕ್ಕಿರೋ ಸೂಸೈಡ್ ನೋಟ್ ನಲ್ಲಿ ಮನೆಯವರು ನಮ್ಮ ಮದುವೆ ಒಪ್ತಾ ಇರೋದ್ರಿಂದಾನೇ ಆತ್ಮಹತ್ಯೆ ಮಾಡ್ಕೋತಾ ಇದೀವಿ ಅಂತ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದು ಅವ್ರದೇ ಹ್ಯಾಂಡ್ ರೈಟಿಂಗು ಅಂತ ನಿನ್ನ ಹಾಗೆ ಸಗಣಿ ತಿಂದೇ ಇರೋ ಒಬ್ಬ ಸಿನ್ಸಿಯರ್ ಫೋರೆನ್ಸಿಕ್ ಆಫೀಸರು ಸರ್ಟಿಫೈ ಮಾಡಿದ್ದಾರೆ. ಗೊತ್ತಾಯ್ತು ಸರ್. ಯಾರನ್ನೋ ಸೇವ್ ಮಾಡೋಕ್ಕೋಸ್ಕರ ಅಮಾಯಕರನ್ನ ಬಲಿಪಶು ಮಾಡ್ತಾ ಇದ್ದೀರಾ. ನನ್ನ ಪ್ರಾಮಾಣಿಕತೆನ ಪ್ರಶ್ನೆ ಮಾಡಿದ್ರಿ. ನಾನು ಗೌರ್ಮೆಂಟ್ ಸರ್ವಿಸ್ ಸೇರಿದ್ದು ಪಬ್ಲಿಕ್ ಸರ್ವಿಸ್ ಮಾಡೋದಕ್ಕೆ ಹೊರತು ಬ್ಲಡಿ ಪೊಲಿಟಿಷಿಯನ್ಸ್ಗೆ ಸಲ್ಯೂಟ್ ಹೊಡಿಯಕ್ಕಲ್ಲ. ಸಾರಿ ಸರ್, ಇಷ್ಟು ಹೊತ್ತು ಕೊಟ್ಟು ಮರ್ಯಾದೆ ನಿಮ್ ಚೇರ್ಗೆ. ಈ ಕೊಲೆಯಿಂದ ಯಾರ್ಯಾರಿದ್ದಾರೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಸಾಕ್ಷಿ ಆಧಾರಗಳು ಸಿಕ್ಕಿದ ತಕ್ಷಣ ಅವ್ರನ್ನ ಹೇಳ್ಕೊಂಡ್ಬಂದು ಕೋರ್ಟಿನ ಕಟ್ಕಟೆ ಹತ್ತಿಸ್ತೀನಿ. ಕ್ಯಾನ್ ವಿ ಸ್ಟಾಪ್ ದಿಸ್ ಬ್ಲಡಿ ಶೋ ನೌ? ಗುಡ್ ನೈಟ್. ಏನ್ ಮರಿ ನಾಯಿ ಜೊತೆ ಆಡ್ಕತ್ತಿದ್ಯಾ? ಆಡ್ಕೊ ಆಡ್ಕೊ ಆಡ್ಕೊ. ನೀವು ಬರ್ತೀರಾ ತಾತ ಆಟಾಡೋಣ? ಅಲ್ಲಿ ಒಂದು ಹುಷಾರ್ ಕಂಡ್ಲಾ ನೀನು? ಓ DC ಸಾಹೇಬ್ರು ಇನ್ನು ಎಳಸು. ನಾ ಚಿಕ್ಕವನಾಗಿದ್ದಾಗ ಬರೀ ಮುದಿಗಳೇ ಇರೋರು. ನೀನಿನ್ನು ಹುಡುಗ ಕಟ್ಟು ಮಕ್ತಾಗಿದೀಯಾ, ಅದಕ್ಕೆ ಆವೇಶ. ತಪ್ಪಿಲ್ಲ ಬಿಡ್ಲ ಮಗ. ಅದ್ಯಾಕವ್ವ ಹಿಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ನಿನ್ ತಂದೆ ಇದ್ದಂಗಿರನ್ ಬಂದೀವ್ನಿ. ಒಂದ್ ಕಪ್ ಕಾಪಿ ಕೊಡಕ್ಕಿಲ್ವನವ್ವ? ಹೋಗವ್ವ ತಗಂಬ ಹೋಗು. ನೀವ್ ಯಾಕೆ ಬಂದಿದ್ದೀರಾ? ನಿಮ್ಗೇನ್ ಬೇಕು? ಇದ್ಯಾಕ್ಲ ಮಗನೇ ಹಿಂಗ್ ಕೇಳ್ತಾ ಇದೀಯಾ? ನಾನ್ ಬಂದ ಬರಂಗ್ ಮಾಡ್ಕೊಂಡಿದ್ ನೀನೇ ಅಲ್ವಾ? ಏನೋ ಅವನು ವಯಸ್ಸಿನಾಗೆ ನಿನಗಿಂತ ದೊಡ್ಡವನು. ಒಂದೆರಡು ಬೋಗುಳ ಬೈತಾನೆ, ತಡ್ಕೋಬೇಕು. ನನ್ನ ಮಗನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದು ಜನ ಅಲ್ಲ, ನಾನು. ನಾಳೆ CMನೂ ಮಾಡ್ತೀನಿ. ನಮ್ಗಡ್ಡ ಬರ್ಬೇಡಪ್ಪ. ಏನ ಹೆದರ್ಸ್ತಾ ಇದ್ದೀರಾ? ಏನಡಿ ಅಂದ್ರೆ
ನಾನ್ ಎದುರಿಸಿದ್ನ ನಾನು ಇನ್ನೂ ಶುರುನೇ ಮಾಡಿಲ್ವಲ್ಲ. ನೋಟಿಸಿ, ಈ ಪಂಪಾಪತಿಗೆ ಸಸಿಯಾಗಿದ್ದಾಗ್ಲೇ ಕಿತ್ತಾಕೋದು ಗೊತ್ತು. ಅಪ್ಪಿ ತಪ್ಪಿ ಮರಾಗೋಗ್ಬಿಟ್ರೆ ಅಡ್ಡಡ್ಡ ಸೀಳಾಕೋದು ಗೊತ್ತು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೇನೆ. ಮೊದಲು ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಶೂಟ್ ಮಾಡಿ ಬಿಸಾಕ್ತೀನಿ. ಎದುರು ಸರಿ, ಈ ಪಂಪಾಪತಿ ಎದುರ್ಕೊಳ್ಳೇಬೇಕಣ್ಣ. ಹಿಡ್ಕೊಂಡ ಇವನ ಕುಡಿಯೋ ನನ್ನ ಮಗನೇ, ಕುಡಿನ ಮಗನೇ. ಈ ಪಂಪಾಪತಿ ವಂಶದವ್ರ ಮೇಲೆ ಯುದ್ಧ ಮಾಡೋ ಗಂಡಸು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ, ಹುಟ್ಲು ಬಾರ್ದು. ಫುಲ್ ಸಂಬಳ ವಾಪಸ್ ತಗೋತಾನೆ. ಒಂದ್ಸಲಿ ಬಿಟ್ಬಿಡೋಣ, ನನ್ನ ಸಂಬಳ ಎಲ್ಲ ವಾಪಸ್ ತಗೋತೀನಿ ಕನ್ನಡ. ಅಣ್ಣ 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 ಹಾಯ್. ಏನಲೇ ದಾರಿ ತಪ್ಪಿದ ಮಗನೇ, ಬಾರ್ಡ್ರ್ ದಾಟಿ ಈ ಮಸಲ್ ಮಣಿ ಅಡ್ಡಕ್ಕೆ ಕಾಲಿಟ್ಟು ಲಾಕ್ ಆಗ್ಬಿಟ್ಟೆಲ್ಲೋ. ಎಗರ್ಕಳಲೆ ಜುಟ್ಟು, ಬಿರುಗಾಳಿಗೆ ಬಾರ್ಡರ್ ಇರುತ್ತೇನೋ. ನಿನ್ನ ಏರಿಯಾ ನನ್ನ ಏರಿಯಾ ಅಂತ ಬಾರ್ಡ್ರ್ ಹಾಕಿದ್ದು ನೀನೇ ತಾನೆ? ನಾನಿಲ್ಲ ಅಂದ. ಈ ಆಟಿನ ನನ್ ಮಗ ಬಾರ್ಡರ್ ಕ್ರಾಸ್ ಮಾಡಿ ನಿನ್ ಡಬ್ಬ ಕ್ಲಬ್ ಬಂದು ಕಾಡ್ತಾ ಇರ್ತಿದ್ದ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ಕಳೆದೋಗ್ತೀರಾ. ಎಷ್ಟು ಈಸಿಯಾಗಿ ಹೇಳ್ತಿದೀಯ ಮಾಮೋ. ನೀನ್ ಕೊಟ್ಟಿರೋ ಮಾಂಜ ಇನ್ನೂ ಮರೆಯಕ್ಕಾಗ್ತಿಲ್ಲ. ನನ್ನ ಏರಿಯಾಗೆ ಬಂದು ನನ್ನ ಫ್ರೆಂಡ್ಗೆ ಲಾಂಗ್ ತೋರಿಸಿ ಅವ್ನ್ ಕೇಬಲ್ ಬಿಸ್ನೆಸ್ ಕೈ ಹಾಕ್ತೀಯ. ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಬಸ್ವಾ. ಈ ಸೈಡ್ ಆಕ್ಟ್ಗಳನ್ನೆಲ್ಲ ಇಟ್ಕೊಂಡು ಶೋ ಕೊಟ್ಬಿಟ್ರೆ ಹೆದರ್ಕೊಳಕ್ ನಾವೇನ್ MTV ಬಕ್ರಾಗಲ್ಲ. ಇನ್ನೊಂದ್ ಸಲ ಏನಾದ್ರೂ ನಮ್ಮ ಏರಿಯಾ ಕಾಲಿಟ್ರೆ ನಿನಗೂ ನಿನ್ ಕಾಲ್ಗೂ ಸಂಬಂಧ ಇಲ್ದಿರಂಗ್ ಮಾಡ್ಬಿಡ್ತೀನಿ. ಪರವಾಗಿಲ್ವೇ? ಅವತ್ತು ಹೊಡೆದಿದ್ದ ದಿಚ್ಚಿಗೆ ಇನ್ನೂ ರಿಯಾಕ್ಷನ್ ಕೊಡ್ತಿದ್ಯಾ ಡಬ್ಬಾ ಮಣಿ. ಅವತ್ತಿನ ವಿಷಯನೇ ಬೇರೆ ಮಜ್ಜಿ, ಅದು ನಿನ್ನಡ್ಡ. ಇವತ್ತು ನನ್ನಡ್ಡದಲ್ಲಿದ್ಯಾ. ಇಲ್ಲಿ ನೀನೇನು ಕಿತ್ಕೊಳಕ್ಕಾಗಲ್ಲ. ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ತಲೆ ಎಷ್ಟು ಅಂತ ಲೆಕ್ಕ ಇಡಲ್ಲಮ್ಮ ಈ ಬಸ್ ಬಾ. ಇರ್ರೋ, ಇಷ್ಟು ವೆರೈಟಿ ಜೊತೆ ನನ್ ಮೇಲೆ ಬಿದ್ರೆ ಓಡಿಸ್ಕೊಳಕ್ ನಾನು ಒಂಥರ ಊಳಾನ. ನಮ್ಗೆ ಹೊಗೆ ಹಾಕೋಯ್ತವನೆ. ನಾನು ಆಗ್ಲೇ ಅನ್ಕೊಂಡೆ.
ಕಾಣಲ್ವೇನೋ? ಯಾವನ ಕಳ್ಳನ್ ಮಕ್ಳು ನಿಮ್ ಮನೆ ಕಣ್ಣ ಹಾಕಿದ್ನ ಕೊಟ್ರೆ ರೌಡಿಗಳು. ಅದು ಕರೆಕ್ಟ್. ಇದೆ ಕರೆಕ್ಟಾ? ರೌಡಿನೇ 100% ರೌಡಿನೇ. ಸಣ್ಣ ಪುಟ್ಟ ರೌಡಿ ಅಲ್ಲ, ಒಳ್ಳೆ ರೌಡಿ. ನನ್ನ ಮಗ ಇಲ್ಲೇ ಅವ್ನೆ. ಬಾಸ್, ನಾವು ಬಾರ್ಡರ್ ದಾಟ್ ಬಂದ್ಬಿಟ್ಟಿದೀವಿ. ಲೇ ಡಬ್ಬಾ ಮಣಿ, ಒಬ್ಬ ಓಡ್ತಿದ್ದಾನೆ ಅಂದ್ರೆ ಅವ್ನ ಎದುರ್ಕೊಂಡು ಹೊರಡೋಗ್ತಿದ್ದಾನೆ ಅನ್ಕೊಂಡ್ಬಿಡದ? ತುಂಬಾ ದಿನ ಆದ್ಮೇಲೆ ನಿಮ್ ಟೀಮ್ ಜೊತೆ ನಮ್ಮ ಏರಿಯಾಗ್ ಬಂದಿದ್ಯಾ. ಒಂದ್ ಮ್ಯಾಚ್ ಆಡ್ದಾಗ ಕಳ್ಸಕ್ಕಾಗತ್ತಾ? ಬ್ಯಾಟಿಂಗ್ ಶುರು ಹಚ್ಕೊಳ್ರೋ. ನೋ ಸಿಂಗಲ್ಸ್, ಓನ್ಲಿ ಬೌಂಡ್ರೀಸ್. ಅಟ್ಯಾಕ್! ಮಗ ಇಲ್ಲ ಬಸ್ವಾ, ಇನ್ಮೇಲೆ ಯಾಕೆ ನನ್ನ ಮತ್ತು ಇಸ್ಪೀಟ್ ಆಡಕ್ಕಿಲ್ಲ ಬಸ್ವಾ. ಬಸ್ವಾ, ಬಂದ್ಬಿಟ್ರಾ? ಬನ್ನಿ ಬನ್ನಿ. ನಿಮ್ಗೆ ಇಷ್ಟ ಅಂತ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿಟ್ಟಿದ್ದೀನಿ, ತಿನ್ನೋರಂತೆ. ಬಸವ ಎಲ್ಲಿ? ಬೆಳಗಿಂದಲೂ ಮನ್ಲೇ ಇದ್ದ. ಪಾಪ ಜ್ವರ ಆಯ್ತು ಅಂತ ಈಗ ತಾನೇ ಕಷಾಯ ಕೊಟ್ಬಿಟ್ಟು ಬಂದೆ. ಜ್ವರ ಅವನ್ಗ? ಅವ್ನ್ ನೋಡಿದ್ರೆ ಜ್ವರಕ್ಕೆ ಜ್ವರ ಬರುತ್ತೆ. ಏನೋ ನನ್ನ ಯೂನಿಫಾರ್ಮ್ ಐರನ್ ಮಾಡತ್ರ ಡವ್ ಮಾಡ್ತಾ ಇದೀಯಾ? ಅಣ್ಣ ತುಂಬಾ ಥ್ಯಾಂಕ್ಸ್ ರಾಗಣ್ಣ. ನಿನ್ಗೆ ಎಷ್ಟು ಸಲ ಹೇಳಿದ್ರೆ ಬುದ್ಧಿ ಬರಲ್ವಾ? MM ಗ್ಯಾಂಗ್ ಜೊತೆ ಮತ್ತೆ ಹೊರಗಡೆ ಹೋಗಿದ್ದೆ? ಇಲ್ಲ ರಾಗಣ್ಣ, ನಾವ್ ಹೊಡೆದಾಟ ಎಲ್ಲ ಬಿಟ್ಟು 3 ತಿಂಗಳು 4 ದಿನ 5 ಗಂಟೆ ಅಲ್ಲಲ್ಲ 6 ಗಂಟೆ ಆಯ್ತು. ಹೌದು. ಅಯ್ಯೋ ಬಸ್ವಾ, ಪಾಪ ನಿನ್ಗೆ ಎಷ್ಟು ಸುಸ್ತಾಗಿದ್ಯೋ ಏನೋ. ಬೂಸ್ಟ್ ಕೊಡ್ಲಾ, ಮೋಸಂಬಿ ಜ್ಯೂಸ್ ಕೊಡ್ಲಾ? ಅಣ್ಣನ್ಗೂ ಸೇರ್ಸ್ಕೊಡು. ನೀವಿಬ್ರು ಮಾಮೂಲಿ ಆಕ್ಟರ್ಸ್ ಅಲ್ಲ, ಗುಬ್ಬಿಯವ್ರನ್ನ ಡ್ರಾಮಾ ಕಂಪನಿ ಜಾಯ್ನ್ ಆಗ್ಬೋದು. ಓ ಗಾಡ್, ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಣ್ಣನ್ ಯೂನಿಫಾರ್ಮ್ ನ ಜ್ವರ ಬಂದಿರೋ ತಮ್ಮ ಐರನ್ ಮಾಡೋ ತಪ್ಪ? ನೋ ನೋ. ಹೊಡ್ಕೊಂಡ್ಬಿಡ ಕಣೋ, ತಲೆಗೆ ಏಟ್ ಬೀಳುತ್ತೆ. ಮೊದ್ಲೇ ಜ್ವರ ಬೇರೆ ಇದೆ. ನಿಮ್ಮಣ್ಣ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ಯಾರನ್ನ ನೋಡಿದ್ರು ನೀನೇನ್ ಅನ್ಕೊಂಡ್ಬಿಡ್ತಾರೆ. ನನ್ ಕಣ್ಣು ಮೋಸ ಮಾಡಕ್ಕಾಗಲ್ವೋ? ಬಸ್ವಾ, ಬಸ್ವಾ, ನೀನ್ ಯಾಕೋ ಬಂದೆ? ಬಸ್ವಾ, ನಾನ್ ನಿಜವಾಗ್ಲೂ ಬದಲಾಗಿದ್ದೀನಿ ಬಸ್ವಾ. ಬಸ್ವಾ, ನನ್ನ ಹೆಂಡತಿ ಮಕ್ಕಳು ಪ್ರಾಣ ಕಳ್ಕೊಳಕ್ ಹೋಯ್ತಾ ಇದ್ರು, ಅವ್ರನ್ನ ಮತ್ತೆ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನೀನು ಬಸ್ವಾ, ನೀನು ದೇವ್ರು ಬಸ್ವಾ. ಹೇಳೋ ಮೇಲೆ ಇಲ್ಲ ಬಸ್ವಾ, ಪಾದ ಬಿಡಕ್ಕಿಲ್ಲ ಬಸ್ವಾ. ಬಸ್ವಾ, ನೀನ್ ನನ್ನ ಪಾಲಿನ ದೇವ್ರು. ಬಸ್ವಾ, ಇಷ್ಟೊಂದು ತೊಂದ್ರೆ ತಗೊಂಡು ಆ ಏರಿಯಾಗ ಹೋಗಿ ನನ್ ಗಂಡನಿಗೆ ಬುದ್ಧಿ ಹೇಳಿ ಕರ್ಕೊಂಡ್ ಬಂದಿದ್ಯಾ. ನಿನ್ಗೇನು ಏಟ್ ಬೀಳ್ಲಿಲ್ಲ ತಾನೆ? ಇಲ್ಲಿವರೆಗೂ ಬಿದ್ದಿಲ್ಲ, ಈಗ ಬೀಳ್ಬೋದು. ಅಕ್ಕ, ನೀ ತುಂಬಾ ಕಷ್ಟಪಟ್ಟಿದ್ಯಲ್ಲ, ಹೋಗ್ ರೆಸ್ಟ್ ತಗೋ. ಲೋ ಅಣ್ಣ, ಕರ್ಕೊಂಡೋಗೋ ಕರ್ಕೊಂಡೋಗೋ. ಆಯ್ತು ಬಸವಣ್ಣ. ಹೋಗು ಹೋಗು ಹೋಗು. ಆಯ್ತಾಯ್ತು, ಓಕೆ ಓಕೆ. ಖುದ್ದಾಗಿ ಸಾಕ್ಷಿಗಳೇ ಬಂದು ಹೇಳಿದ್ರು, ಗೊತ್ತಾಯ್ತಲ್ಲ. ಲೋ, ಇದೆಲ್ಲ ಮಾಡಕ್ ನೀನ್ ಯಾರು ಅಂತ? ಸಾಕ್ ಸುಮ್ನಿರಿ. ಒಂದ್ ಮನೆ ಉಳಿಸ್ ಬಂದಿರೋ ಮಗುನ ಹೊಗಳೋದ್ ಬಿಟ್ಟು ಬೈತಾ ಇದ್ದೀರಲ್ಲ. ಇವತ್ತು ಒಂದ್ ಸಂಸಾರ ಹೊಗಳಿದೆ, ನಾಳೆ ಇಡೀ ಸ್ಟೇಟೇ ಹೊಗಳೋ ದಿನ ಬರುತ್ತೆ, ನೋಡ್ತಾ ಇರಿ. ಸೂಪರ್ ಅಕ್ಕೆ. ಮಂಗಳ, ನಾನು ಅವ್ನು ಬೈತಾ ಇಲ್ವೇ? ಅವ್ನು ಹೋಗ್ತಾ ಇರೋ ದಾರಿ ನೋಡಿದ್ರೆ ಒಬ್ಬ ರೋಡಿನ ಗುಂಡನ ಆಗೋ ಹಾಗಿದೆ. ಲೋ, ನಿನ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ಕಣೋ. ನನಗೇನು ಆಗಲ್ಲ ಅಣ್ಣ. ಆ ನಂಬಿಕೆ ನಮಗ್ ಬರ್ಬೇಕು. ಅದಕ್ಕೆ ಒಂದು ಡಿಸಿಷನ್ ಬಂದಿದ್ದೀನಿ. ಡಿಸಿಷನ್? ಏನ್ರಿ ಅದು? ಇವನಿಗೆ ಜವಾಬ್ದಾರಿ ಬರ್ಬೇಕು ಅಂದ್ರೆ ಮೊದಲು ನಿನ್ನ ಸೆಂಟಿಮೆಂಟಲ್ ಡ್ರಾಮಾಗಳು ನಿಲ್ಬೇಕು ಅಂದ್ರೆ ಬರೋ ಶ್ರಾವಣ ಒಳಗಡೆ ಇವನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ನನ್ ಬುದ್ಧಿಗಿಷ್ಟು. ನಾನಿನ್ನು ಇವನ್ನ ಕಂಕ್ಲಲ್ಲಿ ಎತ್ಕೊಂಡು ತಿರುಗ್ತಾ ಇದ್ದಿದ್ ಕಾಲದಲ್ಲೇ ಇದೀನಿ. ಈ ವಿಷಯದಲ್ಲಿ ಮಾತ್ರ ನಿಮಗ್ ನನ್ ಫುಲ್ ಸಪೋರ್ಟ್ ಇದೀರಿ. ಶುಭ. ಅರ್ಜೆಂಟ್ ಬರಕ್ಕೆ ಹೇಳ್ದೆ. ನನಗೆ ಮದುವೆ ಮಾಡ್ಬೇಕು ಅಂತ ಮನೇಲಿ ಸೀರಿಯಸ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಕಣ್ರು. ಟಪಾಂಗ್ ಕುಚ್ಚಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ಕೊಂಡು ಹೇಳೋ ವಿಷಯನ ಇದೇನೋ ಹಿಂಗೆ ಪ್ಯಾಥೋಟಿಕ್ ಟೋನ್ ಅಲ್ಲಿ ಹೇಳ್ತಾ ಇದೆಯಲ್ಲೋ. ಜೀವನ ಅನ್ನೋ ಟಿವಿನಲ್ಲಿ ಹೊಸ ಚಾನಲ್ ಲಾಂಚ್ ಆಗೋದು ಅಂದ್ರೆ ತಮಾಷೆನೋ?
ಬಗಲ್ಕ ದುಶ್ಮನ್ಗಳ ಒಬ್ಬ ಫ್ರೆಂಡ್ ಹಳ್ಳಿಗೆ ಬೀಳ್ತಿದ್ದಾನೆ ಅಂದ್ರೆ ತಳ್ಳೋಕೆ ಕಾಯ್ತಿರ್ತಿರಲ್ಲ. ಇದೇನ ಬಸ್ ಹಿಂಗನ್ಬಿಟ್ಟೆ. ನಮ್ಮ ಮನೇಲಿ ನಮ್ಮಪ್ಪನೋ ಇದಾನೆ, ತನ್ ಕೈಲಿ ತಡ್ಕೊಳಕ್ ಆಯ್ತಿಲ್ಲ, ಬೇಗ ಒಂದ್ ಮದುವೆ ಮಾಡಪ್ಪ ಅಂದ್ರೆ ಅದೇನೋ AR ರೆಹಮಾನ್ ಆಯ್ತೀನಿ ಅಂತ ಹೇಳ್ತಿದ್ದಲ್ಲಪ್ಪ. ಮೊದ್ಲ ನಾಗು ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಕಣೋ. ನಮ್ದಕ್ಕೆ ಟ್ರಾಜಿಡಿ ಕೇಳು. ನಮ್ಮಪ್ಪ ಒಂದ್ ಹುಡುಗಿಗೆ ತೋರಿಸ್ತಾ, ಹೇಗಿದ್ದಾಳು ಅಂದ. ಸೂಪರ್ ಆಗಿದ್ದಾಳೆ ಅಂದೆ. ಥ್ಯಾಂಕ್ಸ್ ಮೇರೆ ಬೇಟ ಅಂದ. ತಾಯಿಗೆ ಎಲ್ಲ ತಬ್ಲಿಗೆ ಒಂದ್ ನಿಕಾ ಮಾಡ್ತಾನೆ ಅಂತ ಕಣ್ಣಲ್ಲಿ ನೀರ್ ಹಾಕ್ತೆ. ಆದ್ರೆ ಆಮೇಲೆ ಗೊತ್ತಾಯ್ತು ಆ ಹುಡುಗಿ ಅವನ್ಗೋಸ್ಕರ ಅಂತ. ಇಂಥ ಕೆಟ್ಟ ದುನಿಯಾನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆಯವ್ರು ಇರ್ತಾರೆ. ಅವರೇ ನಿಮ್ಮ ಅಣ್ಣ ಅತ್ತಿಗೆ ದೇವ್ರಂತವ್ರು. ಅವ್ರ ಮೂಡ್ ಚೇಂಜ್ ಆಗೋ ಮುಂಚೆ ನೀನ್ ಮದ್ವೆ ಒಪ್ಕೊಂಡ್ಬಿಡು. ಸಾಕ್ ಸುಮ್ನಿರ. ಒಪ್ಕೊಂಡ್ಬಿಟ್ರೆ ನನ್ ಲವ್ ನಾನು ಲವ್ ಮಾಡೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಬಸ್ವಾ, ನೀ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ಯಾ? ಎಕ್ಸ್ಕ್ಯೂಸ್ ಮೀ, ಅವ್ನ್ ಹುಡುಗಿರು ಮಾತ್ರ ಪ್ರಪೋಸ್ ಮಾಡೋದು. ಏಯ್ ತೊಳೆ, ಅಷ್ಟಾಕ್ಬಿಡ್ತೀನಿ. ಗಾಬ್ರಿಗೆ ಆಗ್ಬೇಡ ಬಸ್ವಾ. ಈಗೇನು ನಿಂದಕ್ಕೆ ಒಂದ್ ಹುಡುಗಿಗೆ ಲವ್ ಮಾಡ್ಬೇಕು ಅಷ್ಟೇ ತಾನೆ? ನಾಳೆ ಬೆಳಿಗ್ಗೆನೆ ಯಾವ್ದಾದ್ರು ಕಾಲೇಜ್ಗೆ ಮುಂದೆ ಡ್ಯೂಟಿಗೆ ಹಾಕೊಂಡ್ಬೇಡ. ನಾನು ಕಾಲೇಜಿಂದ MG ರೋಡ್ಗೂ ಎಷ್ಟು ನೋಡಿದೀನಿ. ಆದ್ರೆ ಈಗಿನ ಕಾಲದ ಹುಡುಗಿ ನೋಡಿದ್ರೆ ಹುಡುಗಿ ನೋಡಿದ್ರೆ ಫೀಲಿಂಗೇ ಬರಲ್ಲ. ನಮ್ಮ ಅಪ್ಪಾಜಿ ಕಾಲದಲ್ಲೂ ಇದ್ರು.